ಒಡಿಶಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಇವತ್ತು ತೆರೆಯಲಾಗುತ್ತೆ. ಆ ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಭಕ್ತರು ಬಹಳ ಕಾತರದಿಂದ ಕಾಯ್ತಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪುರಿಯ ರತ್ನ ಭಂಡಾರ ತೆರೆಯಲು ಕ್ಷಣಗಣನೆ. 46 ವರ್ಷಗಳ ಬಳಿಕ ರತ್ನ ಭಂಡಾರ ಓಪನ್. ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ತೆರೆಯುವುದಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. 46 ವರ್ಷಗಳ ನಂತರ ಭಂಡಾರದ ಕೊಠಡಿಯನ್ನ ತೆರೆಯಲಾಗುತ್ತೆ. 1978ರಲ್ಲಿ ಕೊನೆಯ ಬಾರಿಗೆ ಭಂಡಾರದ ಕೊಠಡಿಯನ್ನ ತೆರೆಯಲಾಗಿತ್ತು. ಇದಾದ ನಂತರ ನವೀನ್ ಪಟ್ನಾಯಕ್ ಸರ್ಕಾರಕ್ಕೆ ಹಲವು ಬಾರಿ ಕೊಠಡಿ ತೆರೆಯುವುದಕ್ಕೆ ಒತ್ತಡ ಹಾಕಲಾಗಿತ್ತಾದ್ರೂ ಕೀ ಕಳೆದು ಹೋಗಿತ್ತು ಅನ್ನುವ ಕಾರಣಕ್ಕಾಗಿ ಇದು ಬಂದ್ ಆಗಿಯೇ ಇತ್ತು. ಇದೀಗ ಬಿಜೆಪಿ ಚುನಾವಣೆ ಭರವಸೆಯಂತೆ ಮೋಹನ್ ಚರಣ್ ಮಾಝಿ ಸರ್ಕಾರ ಇವತ್ತು ರತ್ನ ಭಂಡಾರ ಓಪನ್ ಮಾಡುತ್ತೆ. ಇನ್ನು ರತ್ನ ಭಂಡಾರದಲ್ಲಿ ಅಮೂಲ್ಯ ಲೋಹಗಳು, ಅತಿ ಪುರಾತನ ಆಭರಣಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯಗಳು ಇವೆ ಎನ್ನಲಾಗ್ತಾ ಇದೆ. ಕೋಟಿ ಕೋಟಿ ನಿಧಿ ಕಾಯ್ತಾ ಇದ್ದಾನಂತೆ ನಾಗಪ್ಪ. ಇನ್ನು ಈ ರತ್ನ ಭಂಡಾರದಲ್ಲಿ ಕೆಲವು ದೇವಾಲಯಗಳ ನಿಧಿಯನ್ನ ಹಾವು ಕಾಯ್ತಾ ಇದೆ ಅನ್ನೋ ನಂಬಿಕೆ ಇದೆ. ಈ ಕ್ಷಣಕ್ಕೆ ಎಲ್ಲರೂ ಕಾತುರದಿಂದ ಅಚ್ಚರಿಯಿಂದ ಕಾಯ್ತಾ ಇದ್ದಾರೆ. ದೇಗುಲದ ಗುಪ್ತ ಸಂಪತ್ತಿನ ಸುತ್ತ ಸುತ್ತಿಕೊಂಡಿವೆ ಹಾವುಗಳು ಅಂತ ಇಲ್ಲಿ ನಂಬಿಕೆ ಇದೆ. ಭದ್ರತೆಯ ಜೊತೆಗೆ ಇಬ್ಬರು ಪರಿಣಿತ ಹಾವು ಹಿಡಿಯೋರೊಂದಿಗೆ ರತ್ನ ಭಂಡಾರದ ಒಳಗಿನ ಕೋಣೆಯನ್ನ ತೆರೆಯಲಾಗುತ್ತೆ. ವೈದ್ಯರ ತಂಡ ಔಷಧಿ ಕಿಟ್ನೊಂದಿಗೆ ಸಿದ್ಧವಾಗಿರುತ್ತೆ. ಹಾವಿನ ಭೀತಿಯ ಜೊತೆಗೆ ಶಾಪದ ಭೀತಿಯೂ ಇಲ್ಲಿನ ಆಡಳಿತ ಮಂಡಳಿಗೆ ಕಾಡ್ತಾ ಇದೆ ಎನ್ನಲಾಗಿದೆ. ಇಂದಿನ ಐತಿಹಾಸಿಕ ಕ್ಷಣದ ಜೊತೆಗೆ ವಿಸ್ಮಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಹಗರಣ ಅನ್ನೋದು ಪ್ರಶ್ನೆ ಇದೆ. ನಾಗೇಂದ್ರ ಅಷ್ಟೇ ಅಲ್ಲ, ಪ್ರಭಾವಿಗಳಿಗೆ ಮುಳುವಾಗಲಿದೆ ಈ ಕೇಸ್. ಇನ್ನು ಕೆಲ ನಾಯಕರು ಪ್ರಕರಣದಲ್ಲಿ ಭಾಗಿಯಾಗಿರುವ ಶಂಕೆ ಇದೆ. ಇಡಿ ವಿಚಾರಣೆಯ ವೇಳೆ ಪ್ರಭಾವಿಗಳ ಹೆಸರು ಉಲ್ಲೇಖವಾಗ್ತಾ ಇದೆ. ಆದ್ರೆ ಯಾವುದೇ ಮಾಹಿತಿನ ಬಿಟ್ಟುಕೊಟ್ಟಿಲ್ಲ ಇಲ್ಲಿ ತನಕ ಇಡಿ ಅಧಿಕಾರಿಗಳು. ಗೌಪ್ಯವಾಗಿಟ್ಟಿದ್ದಾರೆ. ಅಧಿಕಾರಿಗಳು ಈ ವಿಚಾರಗಳನ್ನ ಬಹಿರಂಗ ಪಡಿಸಿಲ್ಲ ಇಲ್ಲಿ ತನಕ. ನಾಗೇಂದ್ರ ದದ್ದಲ್ ಅಷ್ಟೇ ಅಲ್ಲ, ಇನ್ನೂ ಕೆಲ ಶಾಸಕರ ಕೈವಾಡದ ಮಾಹಿತಿ ಇದೆ ಅಂತೆ. 100 ಕೋಟಿ ಹಗರಣದಲ್ಲಿ ಇನ್ನಷ್ಟು ರಾಜಕೀಯ ಕೈಗಳ ಕೆಲಸ ಆಗಿದೆಯಾ? ಇಡಿ ಅಧಿಕಾರಿಗಳಿಂದ ಚುರುಕುಗೊಂಡಿದೆ ಹಗರಣದ ತನಿಖೆ. ಪ್ರಮುಖವಾಗಿ 187 ಕೋಟಿ ಅಕ್ರಮ ಹಣ ವರ್ಗಾವಣೆಯ ಪೈಕಿ 94 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆಯಾಗಿತ್ತು. ಕಾರಣ ಈ ಸತ್ಯನಾರಾಯಣ ವರ್ಮಾ ಈ ಪ್ರಕರಣದ ಪ್ರಮುಖ ರೂವಾರಿ. ಆತ ನಕಲಿ ಅಕೌಂಟ್ಗಳನ್ನ ಸೃಷ್ಟಿ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ನಂತರ ಕೆಲವರಿಗೆ ಅದನ್ನ ಕಮಿಷನ್ ರೂಪದಲ್ಲಿ ಕೊಟ್ಟು ಆ ಹಣವನ್ನ ವಿತ್ಡ್ರಾ ಮಾಡಿಸ್ಕೊಂಡು ಬರ್ತಾ ಇದ್ದ ಅನ್ನುವಂತಹ ವಿಚಾರ. ಅದರಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಿದಂತ SIT ಅಧಿಕಾರಿಗಳು ಒಂದು ಕಡೆ 30 ಲಕ್ಷ ಅಕೌಂಟ್ ಅಲ್ಲಿ ಇತ್ತು ಅನ್ನೋದನ್ನ ಪತ್ತೆ ಮಾಡಿದ್ರು. 30 ಕೋಟಿ ಅದಾದ ಬಳಿಕ ಬೇರೆ ಬೇರೆ ರೂಪ, ಈ ನಗದಿನ ರೂಪದಲ್ಲಿ ಈ ಕಾರ್ ಖರೀದಿ ಮಾಡಿದ್ದ ಅದನ್ನ ರಿಕವರ್ ಮಾಡ್ಕೊಂಡ್ರು. ಒಂದ್ ಕಡೆ ಬಂಗಾರಕ್ಕೆ ಇನ್ವೆಸ್ಟ್ ಮಾಡಿದ್ರು, ಅದನ್ನ ಕೂಡ ರಿಕವರ್ ಮಾಡಿದ್ರು. ಎಲ್ಲ ಆದ ಬಳಿಕ 39 ಲಕ್ಷಕ್ಕೆ ಮಾಹಿತಿ ಸಿಗ್ಲಿಲ್ಲ. ಆ 39 ಕೋಟಿ ಎಲ್ಲಿ ಹೋಯ್ತು ಅನ್ನೋದು ಪ್ರಶ್ನೆ. ಲಕ್ಷ ಅಲ್ಲ, ಲಕ್ಷ ಅನ್ನೋ ಪದನೇ ಬರಲ್ಲ ಬಿಡಿ, ಕೋಟಿ ಕೋಟಿ ವ್ಯವಹಾರನೇ ಇಲ್ಲಿ ಆಗಿರೋದು. ಹಾಗಾಗಿ 30 ಕೋಟಿ ಹಣ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆಗೆ 20 ಕೋಟಿ ಬಳ್ಳಾರಿ ಚುನಾವಣೆಗೆ ಬಳಕೆ ಆಗಿದೆ. ಇದೇ ಬಿ ನಾಗೇಂದ್ರ ಅವರ ಬಳಿಯಿಂದಲೇ ಅಂತ. ಕಾರಣ ಅವರೇ ಉಸ್ತುವಾರಿ ಆಗಿದ್ರು. ಹಾಗಾಗಿ ಹಣ ಬಳ್ಳಾರಿ ಜನರ ಕೈ ಸೇರಿದೆ ಅಂತ. ಹಾಗಾಗಿ ಅಲ್ಲಿನ ಕೆಲವರು ಇವರ ಜೊತೆಗೆ ಶಾಮೀಲಾಗಿದ್ದಾರೆ ಅನ್ನೋದು ಪ್ರಶ್ನೆ. ಆ ನಿಟ್ಟಿನಲ್ಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಹಣವನ್ನು ಚುನಾವಣೆ ಬಳಕೆ ಮಾಡ್ಕೊಂಡಿದ್ದಾರೆ, ಏನು ಚರ್ಚೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ? ನಾಗೇಂದ್ರ ಬಾಬು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನು ದುರ್ಬಳಕೆ ಆಗಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಒಂದು ಅಂತಾರಾಜ್ಯದ ಪ್ರಕರಣ ಆಗಿರ್ತಕ್ಕಂಥದ್ದು. ಇಲ್ಲಿ ನಿಗಮದ ಹಣ ಮತ್ತು ರಾಜ್ಯದ ಹುಜೂರ್ ಖಾತೆಯಿಂದ ಹಣ ಹೋಗಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಆದರೆ
ಇದಕ್ಕೆ ಸಂಬಂಧಪಟ್ಟಂತೆ ಇದರ ಕಬಂಧ ಬಾಹುಗಳು ಅಂತಾರಾಜ್ಯ ಮಟ್ಟದವರೆಗೂ ಕೂಡ ಚಾಚಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆ ಏನಿದೆ, ಆ ಲೋಕಸಭಾ ಚುನಾವಣೆಗೆ ಹಣ ಬಳಕೆ ಆಗಿದೆ ಅಂತಕ್ಕಂಥದ್ದು ಈಗಾಗಲೇ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರ್ತಕ್ಕಂತಹ ಪ್ರಾಥಮಿಕ ಮಾಹಿತಿ. ಈ ಮಾಹಿತಿಯನ್ನೇ ಆಧರಿಸಿ ಈಗ ಏನು ಪ್ರಕರಣದ ಆಳಕ್ಕೆ ಇಳಿದು ಈಗ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಕೇವಲ ನಾಗೇಂದ್ರ ಮಾಜಿ ಸಚಿವರು ಹಾಗೇನೆ ಈಗೇನು ದದ್ದಲ್ಲಿದ್ದರು ಶಾಸಕರು ಹಾಗೇನೆ ನಿಗಮದ ಅಧ್ಯಕ್ಷರೇನಿದ್ದಾರೆ ಇವರು ಅಷ್ಟೇ ಅಲ್ಲ, ಇವರನ್ನ ಹೊರತುಪಡಿಸಿ ಈ ಚುನಾವಣೆಯ ವಿಚಾರಕ್ಕೆ ಬಂದಂಗ ಚುನಾವಣೆಯ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಇದೆಲ್ಲವೂ ಕೂಡ ಹಣ ವರ್ಗಾವಣೆ ಆಯಿತು, ಕೈ ಬದಲಾವಣೆ ಆಗ್ತಾ ಹೋಯಿತು. ಇದರಲ್ಲಿ ಸಾಕಷ್ಟು ಏನಂದರೆ ಇನ್ನೂ ಕೂಡ ಹಲವು ಶಾಸಕರು ಹಾಗೆ ಕೆಲ ಮಾಜಿ ಸಚಿವರುಗಳ ಹಾಲಿ ಸಚಿವರ ಕೂಡ ಹೆಸರುಗಳು ಕೂಡ ಈಗ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಮತ್ತಷ್ಟು ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿ ನಂತರ ಅಷ್ಟನ್ನೇ ಪ್ರಕರಣದ ಕುರಿತಂತೆ ಮತ್ತಷ್ಟು ಏನು ಶಾಸಕರು ಇರಬಹುದು ಅಥವಾ ಸಚಿವರ ಹೆಸರುಗಳನ್ನು ಪ್ರಸ್ತಾಪಿಸಿ ಆಗ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಇದೊಂದು ಅಂತಾರಾಜ್ಯ ಪ್ರಕರಣ ಆಗಿಯೂ ಕೂಡ ಇರೋದ್ರಿಂದ ಪಕ್ಕದ ತೆಲಂಗಾಣದಲ್ಲಿಯೂ ಕೂಡ ಈ ತನಿಖೆಯನ್ನು ತೀವ್ರಗೊಳಿಸ್ತಾರೆ ಅಂತಕ್ಕಂಥದ್ದು ನಮಗೆ ಇರುವಂತಹ ಮಾಹಿತಿ ಇಡಿ ಅಧಿಕಾರಿಗಳು. ಇದರ ಜೊತೆಗೆ ಈಗಾಗಲೇ ಏನು ಸಿಕ್ಕಿದೆ ಪ್ರಾಥಮಿಕ ಮಾಹಿತಿ, ಅದರ ಜೊತೆಗೆ ನಾಗೇಂದ್ರ ಅವರು ಇನ್ನೂ 4 ದಿನಗಳ ಕಾಲ ಕೂಡ ಇಡಿ ಅವರ ವಶದಲ್ಲಿ ಇರೋದ್ರಿಂದ ಅವರಿಂದನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕಿ ಯಾರೆಲ್ಲ ಪ್ರಭಾವಿಗಳ ಹೆಸರು ಇದೆ ಅಂತಕ್ಕಂಥದ್ದನ್ನು ಸದ್ಯದಲ್ಲೇ ಬಹಿರಂಗ ಆದರೂ ಕೂಡ ಅಚ್ಚರಿ ಇಲ್ಲ. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.